ಶಿಬರೂರು ಕೊಡಮಣಿ ತಾಯಿ, ಶಿಬರೂರು ಕೊಡಮಣಿ ತಾಯಿ ಮತ್ತು ಎಕ್ಕಾರ ಕೊಡಮಣಿ ತಾಯಿ. ಯಾಕಂದರೆ ಇದು ಎರಡು ಕಡೆಗೆ ಕೂಡ ನಮ್ಮ ಈ ದೈವಗಳು ನಮ್ಮ ಇರುವಾಯಲ ದೇವರ ಸ್ಥಳದಿಂದ ಬಂದಂಥ ದೈವಗಳು. ಯಾಕಂದರೆ ಇಲ್ಲಿದ ಒಂದು ತಿಮ್ಮತಿ ಕರಿಯಾಳು ಮತ್ತು ದುಗ್ಗಣ್ಣ ಕಾವೇರ ಅಂತ ಇಬ್ಬರು ಇರುವಾಯಲ ದೇವರ ಸ್ಥಳಕ್ಕೆ ಹೋದ್ರಂತೆ ನೇಮೋತ್ಸವ ನೋಡಲಿಕ್ಕೆ. ಆ ಸಂದರ್ಭದಲ್ಲಿ ಹರವರು ಪರವರಿನವರಿಗೆ ಪ್ರಥಮವಾಗಿ ಒಂದು ಗೌರವ ಕೊಡುವುದಂತ ಉಂಟು. ಯಾರಾದರೂ ಹರವರು ಪರವರನವರು ಇದ್ದರೆ ಬಂದು ಪ್ರಸಾದ ತಗೊಳ್ಳಿ ಅಂತ ಹೇಳುವಾಗ ತಿಮ್ಮತಿ ಕರಿಗಳು ಮತ್ತು ದುಗ್ಗಣ್ಣ ಕಾವೇರಿ ಹೋಗಿ ಅವರ ಹತ್ರ ದೈವದ ಹತ್ರ ಪ್ರಸಾದ ಸ್ವೀಕಾರ ಮಾಡುವಾಗ ದೇವರ ಹತ್ರ ಹೇಳಿದ್ರಂತೆ ನಮ್ಮ ಊರಲ್ಲಿ ದೈವಗಳು ಇಲ್ಲ ಅಂತ. ಆ ಥರ ಹೇಳಿ ಪ್ರಸಾದ ತಗೊಂಡ್ರಂತೆ. ಪ್ರಸಾದ ತಗೊಂಡು ಬರುವಾಗ ಒಂದು ಕೋಳಿ ಮತ್ತು ಒಂದು ಬೋರಿ ಇದು ಎರಡನ್ನು ಅವರು ಅಲ್ಲಿಂದ ಪರ್ಚೇಸ್ ಮಾಡಿ ಕರ್ತಂದರು. ತರುವಾಗ ಆ ಕಾಲದಲ್ಲಿ ಇಲ್ಲಿ ಒಂದು ಗುಳ್ಯಾಸತ್ತ ಕಟ್ಟೆ ನಡ್ಡೋಡಿ ಅಂತ ಆ ಸ್ಥಳದಲ್ಲಿ ಅದನ್ನು ಕಟ್ಟಿ ಹಾಕಿ ಅವರೊಂದು ಏನಾದರೂ ಒಂದು ಚಾ ತಿಂಡಿ ಕುಡಿಬೇಕಂತ ಅಲ್ಲಿ ಹೋದ್ರು ಆ ಸ್ಥಳಕ್ಕೆ ಹೋಟ್ಲಿಗೆ. ಆ ಸಂದರ್ಭದಲ್ಲಿ ಹೋಗಿ ವಾಪಸ್ ಬರುವಾಗ ಇದು ಎರಡು ಕೋಳಿಗೆ ಮತ್ತು ಈ ಒಂದು ಬೋರಿಗೆ ಎರಡಿಗೆ ಕೂಡ ಮೇಲೆ ಅವೈಷ ಬರ್ತಾ ಉಂಟು. ಇವರಿಗೆ ಆಶ್ಚರ್ಯ ಆಯ್ತಿದೆ ಎಂತ ಇದು ಹೇಗೆ ಎಂತ ಅಂತ ಅವರಿಗೆ ಗೊತ್ತಾಗಲಿಲ್ಲ. ಅಲ್ಲಿಂದ ಬಂದು ಇವರು ತಿಮ್ಮತಿ ಕರಿಯವರು ಇವರು ತಿಬರ ಕ್ಷೇತ್ರಕ್ಕೆ ಬಂದು ದುಗ್ಗಣ್ಣ ಕಾವೇರಿ ಎಕ್ಕಾರಿಗೆ ಹೋದರು. ಇಲ್ಲಿ ಬರುವಾಗ ತೊಟ್ಟಿಲಲ್ಲಿ ಹಾಕಿದ ಮಗುವಿಗೆ ಕೂಡ ವೈಬ್ರೇಟ್ ಆಗ್ತಾ ಉಂಟು. ಹೆದರಿಕೆ ಆಯಿತು, ಇದು ಎಂಥ ವಿಚಾರ ಅಂತ. ಆಗ ಒಂದು ಖಂಡಿಗೆ ದಾಸರಣ್ಣರನ್ನು ಕರೆದು ಇಲ್ಲಿ ಪ್ರಶ್ನೆ ಚಿಂತನೆ ಮಾಡಿದ್ರಲ್ಲಿ. ಪ್ರಶ್ನೆ ಚಿಂತನೆ ಮಾಡುವಾಗ ಒಂದು ಉಳ್ಳೆಯ ಮತ್ತು ಕೊಡಮಂತೆ ಬೋರಿದೆಚ್ಚಿಲಿ ಬಂದಿದೆ, ಅದನ್ನು ನೀವು ಇಲ್ಲಿ ಸ್ಥಾಪನೆ ಮಾಡಿ ಪ್ರತಿಷ್ಠೆ ಮಾಡಬೇಕು, ಅವರನ್ನು ನಂಬಬೇಕಂತ. ಆ ಕಾಲದಿಂದ ಸಾಧಾರಣ ಒಂದು 1000 ವರ್ಷ ಪುರಾತನದ ವಿಚಾರ ಇದು. ಅದನ್ನು ನಂಬಿ ಶಿಬಾರೂರು ಕ್ಷೇತ್ರದಲ್ಲಿ ಶಮ್ಮುಶಾಮಿ ಶೆಟ್ಟಿ ಅಂತ ಒಂದು ವ್ಯಕ್ತಿ ಇದ್ರು ಮುಂಚೆ ಹಿರಿಯರ್ನವರು. ಅವರು ಒಂದು ವಿಷಜಂತಿ ಯಾವುದಾದ್ರೂ ಒಂದು ಕಚ್ಚಿದ್ರೆ ಅದಕ್ಕೆ ಒಂದು ಮದ್ದು ಕೊಡುವಂಥ ಕೆಲಸ ಅವರು ಮಾಡ್ತಾ ಇದ್ರು. ಅವರೊಂದು ದೇವಾಗಿನ ಆಗಿ ಹೋಗುವ ಸಂದರ್ಭದಲ್ಲಿ ಆ ಒಂದು ವಿಷಜಂತಿಗೆ ಒಂದು ಕಚ್ಚಿದ್ದಕ್ಕೆ ಒಂದು ಮದ್ದು ಕೊಡಿಸಂತ ಒಂದು ವಿಷತ್ತೊಂದು ಕಲ್ಲು ಅಂತ ಇತ್ತು ಅವರ ಹತ್ರ. ಅದನ್ನು ಯಾರ ಕೈಗೆ ನಾನು ಕೊಡಲ್ಲ, ಈ ಬಾವಿಗೆನೇ ನಾನು ಹಾಕ್ತೀನಿ, ಈ ಬಾವಿಗೆ ಹಾಕ್ತೀನಿ, ಇಡೀ ರಾಜ್ಯಕ್ಕೆ ಒಂದು ಅದೊಂದು ಇದಾಗಲಿ ಅಂತ. ಯಾಕಂದರೆ ಯೂಸ್ ಆಗಬೇಕು ಅದನ್ನು. ಅದು ಆ ಬಾವಿಗೆ ಹಾಕಿದ ನಂತರ ಆ ಕಲ್ಲು ಆ ಬಾವಿದ ನೀರು ಎಲ್ಲೇ ತನಕ ಅಂತ ಅದಕ್ಕೆ ಒಂದು ಕೊಡಪನ ಹಾಕ್ಲಿಕ್ಕಿಲ್ಲ, ಅದೊಂದು ಪಣೆ ಅಂತ ಉಂಟು, ಅದರಿಂದನೇ ತೆಗಿಬೇಕು ಆ ನೀರು. ಈಗ 45 ವರ್ಷಕ್ಕಿಂತ ಮುಂಚೆ ಇಲ್ಲಿ ಎಲ್ಲಿ ಹಾಸ್ಪಿಟಲ್ ಇಲ್ಲ. ಇನ್ನು ಹಾವು ಕಚ್ಚಿದರೆ ಏನಾದರೆ ಆರೋಗ್ಯದಲ್ಲಿ ಏರ್ಪೇರ್ ಇರ್ತದೆ. ಇಲ್ಲಿದು ತೀರ್ಥ ಮತ್ತು ಗಂಧ ಪ್ರಸಾದ ಇದು ಪ್ರಥಮ. ಇಲ್ಲಿದು ಅಷ್ಟೊಂದು ಪವಿತ್ರವಾದ ತೀರ್ಥ ಪ್ರಸಾದ ಶಿಬರೂರು ಕೊಡಮಣಿ ತಾಯಿದಂದರೆ. ಯಾಕೆಂದರೆ ಇಲ್ಲಿ ಒಂದು ಹೆಸರೇ ಉಂಟು, ತಿಬಾರಿಗೆ ಒಬ್ಬನ ತಿಗಲೆತ್ತಿನ ಹಾಗೆ ತಿಬಾರ್ ಅಂತ. ನಾನು ಅಷ್ಟು ಇಲ್ಲೇನು ಇನ್ವಿಟೇಷನ್ ಪ್ರಿಂಟ್ ಮಾಡೋದಿಲ್ಲ, ಯಾರಿಗೆ ಒಂದು ಅನೌನ್ಸ್ಮೆಂಟ್ ಇಲ್ಲ, ಎಲ್ಲರಿಗೆ ಅದೊಂದು ಗೋಚರಣೆ ಉಂಟು. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಬರ್ತದೆ. ಯರ್ಮಳಾಯನ ಸಂಕ್ರಾಂತಿ, ಜಾರದ ಬುದ್ಧಾರ್ಧ, ಮಾಮಲ್ಲ ಉತ್ಸವ ಅಂತ ಹೇಳ್ತಾರೆ. 8 ದಿವಸದ ಉತ್ಸವ ಇದು. ಏರಿಕೊಡಿ ವೈಪಿ ಬಂಡಿ ಅಂತ 8 ದಿವಸ ಉತ್ಸವ ನಿರಂತರವಾಗಿ ಲಕ್ಷ ಕಟ್ಟಲೆ ಜನ ಬರ್ತಾರೆ ಇಲ್ಲಿ. ಇಲ್ಲಿಂದ ಕೊಡುವುದೆಂತವರಿಗೆ ತೀರ್ಥ, ಇಲ್ಲಿಂದ ಒಂದು ಪ್ರಸಾದ, ಅದನ್ನು ಬಂದ ಭಕ್ತರು ಎಲ್ಲರೂ ಒಂದೊಂದು ವರ್ಷದ ಕೊಂಡೋಗ್ತಾರೆ. ಬರುವಾಗ ಒಂದೊಂದು ವರ್ಷದ ಕೊಂಡೋಗಿ ಇಡ್ತಾರೆ ಅಲ್ಲಿ. ಪ್ರತಿ ಒಂದು ಭಕ್ತರಿಗೆ ಎಲ್ಲರಿಗೆ ಕೂಡ ದಿನಂಪ್ರತಿ ಬೆಳಗ್ಗೆಯಿಂದ ಹಿಡಿದು ಸಂಜೆಯವರೆಗೆ ಅನ್ನದಾನ ನಿರಂತರ ನಡೀತಾ ಉಂಟು. ಶಿಬರೂರು ಕೊಡಮಣಿ ತಾಯಿ ಅಂದರೆ ಅಷ್ಟೊಂದು ಪವಿತ್ರ. ಎಲ್ಲರೂ ಈ ಕ್ಷೇತ್ರದಲ್ಲಿ ಈ ಕಾಲದಲ್ಲಿ ಇದು 8 ದಿವಸದ ಉತ್ಸವದ ಸಂದರ್ಭದಲ್ಲಿ ಯಾರೂ ಕೂಡ ಅವರೊಂದು ಕಷ್ಟದ ಬಗ್ಗೆ ವಿಚಾರವನ್ನು ನಮ್ಮ ಹತ್ರ ಗಮನಕ್ಕೆ ತರ್ತಾರೆ. ಕೆಲವರಿಗೆ ಮದುವೆ ಆಗುವುದಿರುವುದಿಲ್ಲ, ಕೆಲವರಿಗೆ ಮಕ್ಕಳು ಇರುವುದಿಲ್ಲ, ಕೆಲವು ಮಕ್ಕಳು ಆದರೆ ಅವರಿಗೆ ಅಂಗದಲ್ಲಿ ಕೊರತೆ ಇರ್ತದೆ, ಕೆಲವರಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಅವರು ನಮ್ಮ ಹತ್ರ ಕೇಳ್ತಾರೆ, ಒಂದು ಪ್ರಾರ್ಥನೆ ಮಾಡಿ, ನಮ್ಮ ಮಗುವಿಗೆ ಒಂದು ಮಾತಾಡಲಿಕ್ಕೆ ಬರುವುದಿಲ್ಲ, 4-5 ವರ್ಷ ಆಯಿತು ಮಗು ಮಾತಾಡುವುದಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿ 10-15 ವರ್ಷ ಆಯಿತು ಮಕ್ಕಳು ಇಲ್ಲ, ಕೆಲವರಿಗೆ ಮದುವೆನೇ ಆಗಲಿಲ್ಲ. ಪ್ರತಿ ಒಂದು ವರ್ಷದಲ್ಲಿ ಕೂಡ ಈ ವರ್ಷ ಅವರ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಂಡು ಹೋದರೆ ಬರುವ ವರ್ಷ ಅವರು ಬಂದು ಹೇಳ್ತಾರೆ, ನನ್ನ ಮಗು ಮಾತಾಡಿದೆ, ಇಲ್ಲಿಂದ ಕೊಂಡೊಯ್ದಂಥ ಪ್ರಸಾದವನ್ನು ನಾನು 48 ದಿವಸ ನನ್ನ ಮಗುವಿಗೆ ಕೊಟ್ಟೆ, ಈಗ ಒಳ್ಳೆ ರೀತಿಯಲ್ಲಿ ಮಗು ಮಾತಾಡ್ತಾ ಉಂಟು, ನನ್ನ ಮಗಳಿಗೆ ಕೂಡ ಕೆಲವು ವರ್ಷದಿಂದ ನಾವು ಮದುವೆಗೆ ಚಿಂತನೆ ಮಾಡ್ತಿದ್ವಿ, ಆದರೆ ಇಲ್ಲೊಂದು ಪ್ರಾರ್ಥನೆ ಮಾಡಿ ನಾವು ಇಲ್ಲಿಂದ ಗಂಧ ಪ್ರಸಾದ ಕೊಂಡೋದ ನಂತರ ನನ್ನ ಮಗಳಿಗೆ ಕೂಡ ಮದುವೆ ಆಯಿತು. ಎಲ್ಲರೂ ಅಷ್ಟು ಒಂದು ಇದೊಂದು ಪವಿತ್ರವಾದ ಇದು ಮಣ್ಣು. ಇಲ್ಲಿ ಎಷ್ಟು ಜನ ಕೂಡಿದ್ರೆ ಕೂಡ ಎಷ್ಟು ಲಕ್ಷ ಗಟ್ಟಲೆ ಜನ ಬರ್ತದೆ. ಯಾವುದೂ ಕೂಡ ಒಂದು ಗಲಾಟೆ ಆಗಲಿ, ಯಾವುದೂ ಒಂದು ಕುಂದು ಕೊರತೆ ಯಾವ ವಿಚಾರದ ಏನು ಶಾಂತಿಯುತವಾಗಿ ಒಂದು ದೈವದ ಶಕ್ತಿ ಏನಂದರೆ ಈ ಶಿಬರೂರು ಕೊಡಮಣಿ ತಾಯಿ. ಒಳ್ಳೆ ಎಷ್ಟರವರೆಗೆ ಅಂದರೆ ಇಲ್ಲಿ ಶಿಬರೂರು ಕೊಡಮಣಿ ತಾಯಿ ಈ ದೈವ ಹೋಗಿ ಕಟೀಲು ದೈವ ಆ ಕ್ಷೇತ್ರದಲ್ಲಿ ದೊಡ್ಡ ಉತ್ಸವ ಆಗ್ತದೆ ಏಪ್ರಿಲ್ ತಿಂಗಳಲ್ಲಿ. ಅಲ್ಲಿ ಧ್ವಜಾರೋಹಣ ಆಗಬೇಕಾದ್ರೆ ಇಲ್ಲಿದ ಪಾತ್ರೆ ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ನಿಂತು ಅಲ್ಲಿ ದೇವರ ಭೇಟಿ ಮಾಡಿ ಅಲ್ಲಿ ಧ್ವಜಾರೋಹಣ ಆಗುವುದು. ಧ್ವಜಾರೋಹಣ ಇಳಿಸುವಾಗ 9 ದಿವಸದ ಜಾತ್ರೆ. ಇಲ್ಲಿಂದ ಭಂಡಾರ ಹೋಗಬೇಕು, ದೇವಿಯ ಭೇಟಿ ಮಾಡಿ ಅಲ್ಲಿ ಎಂತ ಎಲ್ಲ ಕಟ್ಲೆ ಉಂಟು ಅದನ್ನೆಲ್ಲ ಮಾಡಿ ಅಲ್ಲಿಂದ ಮತ್ತೆ ಹಿಂತಿರುಗುವುದು ಅಂತ ಉಂಟು. ಅಷ್ಟೊಂದು ಸಂಬಂಧ ಉಂಟು. ಇಲ್ಲಿಂದ ಹತ್ತೂರು ಅಂತ ಉಂಟು, ಅರಸು ಕುಂಜಿರ ಇರೋದು, ಅಲ್ಲಿಗೆ ಕೂಡ ನಮ್ಮ ಭಂಡಾರ ಹೋಗ್ತದೆ. ಅಲ್ಲಿ ಸಹ 4 ದಿವಸದಾಗೆ ಹತ್ತೂರು ಮತ್ತು ಕೊಡೆತ್ತೂರು. ಹಾಗೆ ಕೆಲವು ಕಡೆಗೆ ಇಲ್ಲಿಂದ ಶಿಬರೂರು ಕೊಡಮಣಿ ತಾಯಿಯಿಂದ ಭಂಡಾರ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಹೋಗಿ 4 ದಿವಸದ ಉತ್ಸವ ನಡೀತಾ ಇರ್ತದೆ.